ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ವೆಲ್ಕಮ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಕೊಡಗು, ಮಲೆನಾಡು ಹಾಗೆ ಮಂಗಳೂರು ಸೈಡಲ್ಲಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡುವಂಥ ಬ್ರೇಕ್ಫಾಸ್ಟ್ ಇದಾಗಿರುತ್ತೆ. ಇದಕ್ಕೆ ಜಾಸ್ತಿಯಾಗಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಲ್ಲ. ನೀವು ಎಲ್ಲ ಥರದ ಬ್ರೇಕ್ಫಾಸ್ಟ್ನ ಟ್ರೈ ಮಾಡಿದ್ದೀರಾ ಅಂತ ಹೇಳಿದ್ರೆ ಇದನ್ನ ಕೂಡ ಒಂದು ಸಲ ಟ್ರೈ ಮಾಡಿ. ಇದನ್ನ ನೀವು ವೆಜ್, ನಾನ್ ವೆಜ್ ಹಾಗೆ ಯಾವುದೇ ಥರದ ಚಟ್ನಿಗೂ ಕೂಡ ಇದು ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕಾಗಿರೋದು ಅಕ್ಕಿ ತರಿ ಹಾಗೆ ಉಪ್ಪು. ಅಕ್ಕಿ ತರಿ ಅಂದರೆ ರೈಸ್ ರವೆ ಅಂತ ಕರೀತಾರೆ, ಅದು ಹಾಗೆ ಉಪ್ಪು ಮಾತ್ರ ಸಾಕಾಗುತ್ತೆ. ಸೊ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲಿಗೆ ನಾನಿಲ್ಲಿ ನಾಯಕ್ಸ್ ಅನ್ನೋ ಬ್ರ್ಯಾಂಡ್ದು ರೈಸ್ ರವನ ಯೂಸ್ ಮಾಡ್ತಾ ಇದ್ದೀನಿ. ನಾನು ನಾರ್ಮಲಾಗಿ ಯೂಸ್ ಮಾಡುವಂಥ ಬ್ರ್ಯಾಂಡ್ ಇದು. ಸೊ ಅದಕ್ಕೋಸ್ಕರ ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ 2 ಗ್ಲಾಸ್ನಷ್ಟು ರೈಸ್ ರವನ ತೊಗೊಂಡಿದ್ದೀನಿ. ನೀವು ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ಅದ್ರ ಮೇಲೆ ರೈಸ್ ರವನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ 2 ಗ್ಲಾಸ್ ರೈಸ್ ರವೆಗೆ ನಾವಿಲ್ಲಿ 4 ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಈಗ 1 to ಡಬಲ್ ತೊಗೋಬೇಕು. ನೀವು 1 ಗ್ಲಾಸ್ ತೊಗೊಂಡ್ರೆ 2 ಗ್ಲಾಸ್ನಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೀರನ್ನ ಆ್ಯಡ್ ಮಾಡ್ಕೊಂಡು ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ನೀರನ್ನ ಕುದಿಯೋಕ್ಕೆ ಬಿಡಬೇಕಾಗ್ತದೆ. ನೋಡಿ, ನೀರು ಕುದ್ದಾದ್ಮೇಲೆ ಇದಕ್ಕೆ ಒಂದು ಮುಷ್ಟಿ ಆಗುವಷ್ಟು ರೈಸ್ ರವನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈ ಥರ ಹಿಟ್ಟನ್ನ ತಿರುಗಿಸೋ ಒಂದು ಕೋಲ್ ಬರುತ್ತೆ, ಅದರಲ್ಲಿ ಇದನ್ನ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಯಾಕಂದರೆ ಇದು ತಳ ಹಿಡಿಬಾರ್ದು. ಅದಕ್ಕೋಸ್ಕರ ಇದನ್ನ ಫಸ್ಟು ನಾವು ಮೊದಲು ಎಲ್ಲ ರೈಸ್ ರವೆ ಹಾಕೋಕ್ಕಿಂತ ಮುಂಚೆ ಈ ರೀತಿ ಪ್ರೊಸೆಸ್ಸಲ್ಲಿ ಮಾಡ್ಕೋಬೇಕಾಗ್ತದೆ. ಇದನ್ನ ಚೆನ್ನಾಗಿ 1 ನಿಮಿಷ ತಿರುಗಿಸ್ಕೊಂಡು ನಾನಿಲ್ಲಿ ಬಾಕಿ ಇರುವಂಥ ಅಕ್ಕಿ ತರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅಕ್ಕಿ ತರಿನ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪನೇ ಹಾಕ್ಕೊಂಡು ಈ ಥರ ತಿರುಗಿಸ್ಕೊಳ್ತಾನೆ ಇರಬೇಕಾಗ್ತದೆ. ಇಲ್ಲಾಂದರೆ ಅದು ಗಂಟು ಬಂದುಬಿಡುತ್ತೆ, ತಿನ್ನೋಕ್ಕೆ ಕೂಡ ಚೆನ್ನಾಗಿರಲ್ಲ. ಸೊ ಈ ಥರ ಅಕ್ಕಿ ತರಿನ ಹಾಕ್ಕೊಳ್ತಾ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನೋಡಿ, ಪೂರ್ತಿಯಾಗಿ ಇದೇ ಥರ ಪ್ರೋಸೆಸ್ಸಲ್ಲಿ ನೀವು ಮಾಡಬೇಕಾಗ್ತದೆ. ಇದನ್ನ ಹಾಕ್ಕೊಂಡು ಇದನ್ನ ಕೈ ಬಿಡೋಕ್ಕೆ ಹೋಗಬಾರ್ದು. ಈ ಥರ ತಿರುಗಿಸ್ತಾನೆ ಇರಬೇಕಾಗುತ್ತೆ. ಏನಿಲ್ಲ ಅಂದರೂ ಒಂದು 2 ನಿಮಿಷ ಇದನ್ನ ಚೆನ್ನಾಗಿ ತಿರುಗಿಸ್ಕೋಬೇಕಾಗ್ತದೆ. ಹಾಗೆ ತಿರುಗಿಸ್ಕೊತಾ ಇರುವಾಗ ನಿಮಗೆ ಒಂದು ಸ್ವಲ್ಪ ಗಟ್ಟಿಯಾಗಿರೋ ಥರ ಫೀಲ್ ಬರುತ್ತೆ. ಸೊ ಇವಾಗ ಒಂದು 5 ನಿಮಿಷ ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಯಾಕಂದರೆ ಅಕ್ಕಿ ತರಿ ಬೇಯಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಒಂದು 5 ನಿಮಿಷ ಇದನ್ನ ಬೇಯಿಸ್ಕೊಳ್ತೀನಿ. ನೋಡಿ, ಒಂದು 5 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಇದನ್ನ ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿರೋ ಥರ ಆಗಿದೆ. ಸೊ ಇದನ್ನ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ಇದನ್ನು ನೀವು ಮಾಡಬೇಕಾಗಿರೋ ಮೇನ್ ಪ್ರೊಸೆಸ್ಸೇ ಇದು. ಯಾಕಂದರೆ ಇದನ್ನು ಹಿಟ್ಟು ಥರ ಯಾವ ಥರ ನೀವು ಹಿಟ್ಟನ್ನು ತಿರುಗಿಸ್ತೀರೋ ಅದೇ ಥರ ಇದನ್ನ ತಿರುಗಿಸ್ತಾನೆ ಇರಬೇಕಾಗುತ್ತೆ. ಏನಿಲ್ಲ ಅಂದರೂ ಒಂದು 10 ನಿಮಿಷ ಇದನ್ನ ಇದೇ ಥರ ಮಾಡಬೇಕಾಗುತ್ತೆ. ನೋಡಿ, ಈ ಥರ ತಿರುಗಿಸ್ತಾ ಸ್ವಲ್ಪ ಗಟ್ಟಿಯಾಗೋ ತನಕ ಇದನ್ನ ತಿರುಗಿಸ್ಕೋಬೇಕಾಗುತ್ತೆ. ನಾರ್ಮಲ್ ಎಲ್ಲ ಥರದ ಬ್ರೇಕ್ಫಾಸ್ಟ್ ತಿಂದು ಬೇರೆ ಥರ ಟ್ರೈ ಮಾಡಬೇಕು ಅಂದರೆ ಇದನ್ನ ಒಂದು ಸಲ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನೀವು ಎಲ್ಲ ಥರದ್ರಲ್ಲೂ ಟ್ರೈ ಮಾಡ್ಬೋದು. ಲೈಕ್ ನಾನ್ ವೆಜ್ಜು ಹಾಗೆ ಚಟ್ನಿ, ಯಾವ ಥರದ್ರಲ್ಲಿ ಬೇಕಾದ್ರೂ ಇದು ಕಾಂಬಿನೇಷನ್ ಚೆನ್ನಾಗೇ ಬರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಸೊ ಇವಾಗ ಇದು ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡೋಣ. ಈ ಥರ ಒಂದು ಕಡಬಿನ ಪಾತ್ರೆಯಲ್ಲಿ 3/4 ಭಾಗದಷ್ಟು ನೀರನ್ನ ಹಾಕ್ಕೊಂಡು ಆ ಪ್ಲೇಟ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಆವಿಲೇ ಬೇಯಬೇಕಾಗಿರೋದ್ರಿಂದ ನೀರು ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಮಾಡ್ಕೊಂಡಿರುವಂಥ ಹಿಟ್ಟನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡೋಣ. ಇವಾಗ ಉಂಡೆ ಕಟ್ಟೋಕ್ಕೆ ಶುರು ಮಾಡ್ಕೊಳ್ಳೋಣ. ಉಂಡೆ ಕಟ್ಟುವಾಗ ಸಣ್ಣದಾಗಿರುವಂಥ ಉಂಡೆಗಳನ್ನ ಕಟ್ಟಬೇಕಾಗ್ತದೆ. ನೋಡಿ, ಈ ರೀತಿ ಮಾಡಿಕೊಂಡು ಅದರಲ್ಲೊಂದು ಅರ್ಧ ತಗೊಳ್ಳೋಣ. ಅರ್ಧ ತಗೊಂಡು ಉಂಡೆಗಳನ್ನ ಕಟ್ತಾ ಹೋಗೋಣ. ತುಂಬ ದೊಡ್ಡದಾಗಿ ಕಟ್ಬಿಟ್ರೆ ಏನಾಗುತ್ತೆ ಅಂದರೆ ಬೇಯೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ನೋಡಿ, ಈ ರೀತಿ ಸಣ್ಣದಾಗಿ ಕಟ್ಕೊಂಡು ಇದನ್ನ ಕಡುಬಿನ ಪಾತ್ರೆಯಲ್ಲಿ ಇಡ್ತಾ ಹೋಗ್ತೀನಿ. ಈಗ ಏನು ಮಾಡಬೇಕು ಅಂದರೆ ನೀವು ಉಂಡೆಗಳನ್ನ ಕಟ್ಕೊಂಡು ಈ ಮಿಡ್ಲಲ್ಲಿರುವಂಥ ಹೋಲನ್ನ ಮುಚ್ಚಕ್ಕೆ ಹೋಗಬಾರ್ದು. ಯಾಕೆಂದರೆ ಇದು ಆವಿಲೇ ಬೇಯೋದ್ರಿಂದ ಆ ಮಿಡ್ಲಲ್ಲಿರುವಂಥ ಹೋಲಿಂದನೇ ಆವಿ ಬರೋದ್ರಿಂದ ಆ ಮಿಡ್ಲಲ್ಲಿರೋದನ್ನ ಮುಚ್ಚಿಬಿಟ್ರೆ ನಿಮಗೆ ಆವಿ ಸಪ್ಲೈ ಆಗೋಲ್ಲ. ಸೊ ಅದಕ್ಕೆ ಈ ರೀತಿ ಗ್ಯಾಪ್ ಇಟ್ಕೊಂಡು ಕಡುಬುಗಳನ್ನ ಇಡ್ತಾ ಹೋಗೋಣ. ಇವಾಗ ಇದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹೈ ಫ್ಲೇಮಲ್ಲಿ ಇಟ್ಟು ಒಂದು 20 ರಿಂದ 25 ನಿಮಿಷ ಕುಕ್ ಮಾಡ್ಕೋಬೇಕಾಗ್ತದೆ. ನೀವು ಬೇಕಿದ್ರೆ ಮಧ್ಯದಲ್ಲಿ ಇದನ್ನ ಚೆಕ್ ಮಾಡ್ಕೋಬೋದು. ಮುಚ್ಚಳ ತೆಗೆದು ನೋಡಿ ಬೆಂದಿದೆ ಅಲ್ವಾ ಅಂತ. ಮಧ್ಯದಲ್ಲಿ ನಾವು ಆಗಲೇ ಕಡುಬುಗಳನ್ನ ಇಟ್ಟಿಲ್ಲ, ಅದಕ್ಕೋಸ್ಕರ ನೋಡಿ ಯಾವ ರೀತಿ ಆವಿ ಸಪ್ಲೈ ಆಗ್ತಿದೆ ಅಂತ. ಇವಾಗ ಈ ಕಡುಬನ್ನ ಮುಟ್ಟಿ ನೋಡಿ, ಏನಾದರೂ ಸ್ವಲ್ಪ ಅಂಟಿದ್ರೆ ಇನ್ನು ಸ್ವಲ್ಪ ಬೇಯಿಸ್ಕೊಳ್ಳಿ. ಇವಾಗ ಕಂಪ್ಲೀಟಾಗಿ ಬೆಂದಿದೆ. ಇದನ್ನ ಚೆಕ್ ಮಾಡಿಕೊಂಡು ನಾವಿಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಹೇಗಿತ್ತು ಅಂತ. ತುಂಬಾ ಈಸಿಯಾಗಿ ಮಾಡಿರೋ ರೆಸಿಪಿ ಇದಾಗಿರುತ್ತೆ. ನಿಮಗೂ ಕೂಡ ತುಂಬ ಈಸಿಯಾಗಿ ಈ ರೆಸಿಪಿನ ಮಾಡಿ ತೋರಿಸಿದ್ದೀನಿ.
ಹಾಗೆ ನೀವು ಕೂಡ ಒಂದು ಸಲ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ. ನಾರ್ಮಲ್ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿದ್ದರೆ ಇದನ್ನು ಕೂಡ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಯಾವುದೂ ಇಲ್ಲ. ಬೇಕಿದ್ದರೆ ನೀವು ಚಟ್ನಿಗೂ ಕೂಡ ಇದನ್ನ ತಿನ್ಬೋದು. ಹಾಗೆ ವೆಜ್ ಇರಲಿ ನಾನ್ ವೆಜ್ ಇರಲಿ ಯಾವ ಸಾಂಬಾರ್ಗೂ ಕೂಡ ಇದನ್ನ ಟೇಸ್ಟ್ ಮಾಡ್ಬೋದು. ಸೊ ಒಂದು ಸಲ ನಿಮ್ಮ ಮನೆಗಳಲ್ಲಿ ಇದನ್ನ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.